ಉತ್ತರ ಕರ್ನಾಟಕ ಭಾಗದ ಕಬ್ಬು ಬೆಳೆಗಾರರು ಮತ್ತೆ ಬೀದಿಗಿಳಿದಿದ್ದಾರೆ. ಬಾಕಿ ಪಾವತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 1554 ಕೋಟಿ ಹಣ ಬಾಕಿ ಇದೆ. ಬಾಕಿ ಹಣ ಪಾವತಿ ಮಾಡಿ ಅಂತ ರೈತ ಸಂಘಟನೆ ಒತ್ತಾಯಿಸ್ತಾ ಇರೋದು. ಪ್ರಸಕ್ತ ಸಾಲಿನ ಕಬ್ಬು ನುರಿಸೋ ಹಂಗಾಮು ಬಹುತೇಕ ಮುಕ್ತಾಯ ಆಗಿದೆ. ರಾಜ್ಯದ ಲೆಕ್ಕಾಚಾರ ಅಂತ ನೋಡಿದ್ರೆ 4700 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾವೆ ಕಾರ್ಖಾನೆಗಳು. ಬಾಕಿ ಹಣ ಉಳಿಸಿಕೊಂಡ ಫ್ಯಾಕ್ಟರಿಗಳು ಆದಷ್ಟು ಶೀಘ್ರ ದುಡ್ಡು ಬಿಡುಗಡೆ ಮಾಡಬೇಕು. ಪ್ರಭಾವಿ ನಾಯಕರಿಗೆ ಸೇರಿದಂತ ಫ್ಯಾಕ್ಟರಿಗಳೇ ಕಾರ್ಖಾನೆಗಳೇ ಈಗ ದುಡ್ಡು ಬಾಕಿ ಉಳಿಸಿಕೊಂಡಿದ್ದಾವೆ ಅಂತ ರೈತರು ಆರೋಪಿಸ್ತಾ ಇದ್ದಾರೆ. ಯಾಕಂದ್ರೆ ಬಾಕಿ ಕಬ್ಬಿನ ಬಿಲ್ ನಿಗದಿ ಮಾಡೋಕ್ಕಾಗಿ ಗುರ್ಲಾಪುರದಲ್ಲಿ 10 ದಿನ ಹೋರಾಟ ಮಾಡಿ ಬಿಲ್ ಪಡ್ಕೋತಕ್ಕಂಥದ್ದು. ಇವತ್ತ 3 ತಿಂಗಳ 2 ತಿಂಗಳ 4 ತಿಂಗಳ ಬಾಕಿ ಬಂದಿಲ್ಲ. 5000 ಕೋಟಿ ರೂಪಾಯಿ ಬಾಕಿ ಉಳ್ದತಿ. ಈ ಶಾಸಕಾಂಗ ಮತ್ತು ಈ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡತ್ತತಿ? 14 ದಿವಸನಾಗ ಬಾಕಿ ಕೊಡ್ಬೇಕನ್ನೋ ಕಾನೂನು ಐತೆ. ಅದು ಇದ್ದಾಗೂ ಕೂಡ 3 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಕಾರ್ಖಾನೆ ಮಾಲೀಕನು ಒಳಗೆ ಹಾಕಲಿಲ್ಲ. ಅವ್ರಿಗೆ ಕಾನೂನೇ ಇಲ್ಲ. ಇದೆಲ್ಲ ಬಡವ್ರಿಗೇನ ಬರೀ ನಮ್ಮ ಭಾಗ್ಯ ಹೆಂಗಪ್ಪ ಅಂತಂದ್ರೆ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೋತಾರ. ದುರ್ದೈವ. ಈ 225 ಮಂದಿ ಶಾಸಕರಲ್ಲಿ ಬಜೆಟ್ ನಡೆದ್ರೆ ಒಬ್ಬ ₹1 ಬಾಕಿ ಕೊಡಬೇಕು ಅನ್ನೋ ಮಾತಾಡಲಿಲ್ಲ. ನಮ್ಮ ಚಪ್ಪಲಿನಲ್ಲಿ ನಾವು ಪಡ್ಕೋಬೇಕಾಗಿತ್ತು ಇವ್ರಿಗೆ ಓಟ್ ಹಾಕಿ. ಅದು ಒಂದು ದುರ್ದೈವ. ಇವತ್ತು ನೋಡ್ರಿ, ಕಾನೂನನ್ನು ಸಂಪೂರ್ಣ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಹಾಳು ಮಾಡತ್ತಾರೋ. ತಕ್ಷಣ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಗಂಭೀರವಾಗಿ ಹೇಳತ್ತೀವಿ, 5000 ಕೋಟಿ ರೂಪಾಯಿ ಏನು ಬಾಕಿ ಐತಿ. ಸುಮಾರು 10 ಲಕ್ಷ ಕಬ್ಬು ಬೆಳೆಗಾರರು ಬೀದಿಗೆ ಬರತ್ತಾರ. ಕಣ್ಣಾಗ ನೀರು ಹಾಕತ್ತಾರ. ಮಕ್ಕಳು ಮದುವೆ ಮಾಡಬೇಕಾಗೈತಿ. ಮಕ್ಕಳಿಗೆ ಮದುವೆಗೆ ಬಂಗಾರ ಕೊಡಿಸ್ಬೇಕಾಗೈತಿ. ಇವತ್ತು ಸ್ಕೂಲ್ ಮಕ್ಕಳಿಗೆ ಬೇಕಾಗೈತಿ. ಹಲವಾರು ಸಾಲುಗಳದಾವು. ಸಾಲಕ್ಕಾಗಿ ಜಪ್ತಿ ಮಾಡತ್ತಾರೋ. ಎಲ್ಲದಕ್ಕಾಗಿಯೂ ಹಣ ಬೇಕಾಗೈತಿ. ತಕ್ಷಣ ರಾಜ್ಯದ ಮುಖ್ಯಮಂತ್ರಿಯವರು ಕಬ್ಬಿನ ಬಾಕಿ ಕೊಡಿಸಲೇಬೇಕು. ನಾವು ಅವಾಗ ಇಲ್ಲಿಂದ ಎದ್ದು ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಪ್ರಸಕ್ತ ಸಾಲಿನ ಕಬ್ಬು ನುರಿಸುವ ಹಂಗಾಮು ಮುಗಿದು 1 ತಿಂಗಳು ಕಳೆದು ಕೂಡ ಇನ್ನೂ ಕೂಡ ಬೆಳಗಾವಿ ಜಿಲ್ಲೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಣವನ್ನು ಪಾವತಿ ಮಾಡಿಲ್ಲ. ಹೀಗಾಗಿ ಸಹಜವಾಗಿ ಮತ್ತೊಮ್ಮೆ ರೈತರು ಈಗ ಸರ್ಕಾರದ ವಿರುದ್ಧ ಮುಗಿಬೀಳಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೇನೆ ಅದಕ್ಕಿಂತ ಮುಂಚೆ ಬೆಳಗಾವಿ ಗಣೇಶಪುರದಲ್ಲಿರ್ತಕ್ಕಂತಹ ನಿಜಲಿಂಗಪ್ಪ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕಚೇರಿಯು ಕೂಡ ಈಗ ಮುತ್ತಿಗೆ ಹಾಕಿರೋ ದೃಶ್ಯದಲ್ಲಿ ಕೂಡ ನೋಡ್ತಿರೋ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 26 ಸಕ್ಕರೆ ಕಾರ್ಖಾನೆಗಳು ಈ ಬಾರಿ ಏನು ಕಬ್ಬು ನುರಿಸುವ ಹಂಗಾಮವನ್ನು ಮಾಡಿರುವಂಥದ್ದು. ಆದರೂ ಕೂಡ ಈವರು ಕೂಡ ಕಬ್ಬಿನ ಬಾಕಿ ಬಿಲ್ಲನ್ನ ಬಿಡುಗಡೆ ಮಾಡಿಲ್ಲ. 500 ಕೋಟಿಗೂ ಅಧಿಕ ಹಣವನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಉಳಿಸಿಕೊಂಡಿರುವಂಥದ್ದು. ಹೀಗಾಗಿ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ನಿಯಮಿತವಾಗಿ ಹಣವನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ಈಗ ಸಕ್ಕರೆ ಆಯುಕ್ತರ ಕಚೇರಿಗೆ ಕೂಡ ಈಗ ಮುತ್ತಿಗೆ ಹಾಕಿರುವಂಥದ್ದು. ಇವತ್ತು ಸರ್ಕಾರ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡದೇ ಇದ್ರೆ ನಾವು ಅಹೋರಾತ್ರ ಧರಣಿಯನ್ನ ಕೂಡ್ತೀವಿ ಅಂತೇಳಿ ಆಕ್ರೋಶನ ಕೂಡ ವ್ಯಕ್ತಪಡಿಸುವಂಥದ್ದು. ಗುರ್ಲಾಪುರದಲ್ಲಿ ಕೂಡ 10 ದಿನಗಳ ಕಾಲ ರೈತರು ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ರು. ಈಗ ಬಾಕಿ ಹಣಕ್ಕಾಗಿ ಕೂಡ ಪ್ರತಿಭಟನೆ ಮುಂದುವರಿಸೋದು ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ನೀವು ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು ಗಣೇಶಪುರದಲ್ಲಿ ಇರ್ತಕ್ಕಂತಹ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ ಎದುರುಗಡೆ ಈಗ ರೈತರು ಕೂಡ ಅಡಿಗೆಯನ್ನು ಮಾಡಿಕೊಂಡು ಇಲ್ಲೇ ಅಹೋರಾತ್ರಿ ಧರಣಿ ಮಾಡೋಕ್ಕೂ ಕೂಡ ಈಗ ನಿರ್ಧಾರವನ್ನು ಮಾಡಿರುವಂಥದ್ದು. ಈಗಾಗಲೇ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ರೈತರು ಕೂಡ ಬಂದಿರುವಂಥದ್ದು. ಹೀಗಾಗಿ ಸರ್ಕಾರ ನಾಳೆ ಏನು CM ಅವರು ನಾಳೆ ಉತ್ತರ ಕರ್ನಾಟಕ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಹೀಗಾಗಿ ಅವರು ಉತ್ತರ ಕರ್ನಾಟಕಕ್ಕೆ ಬರುವ ಮುನ್ನವೇ ಸರ್ಕಾರ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು. ಆ ಮೂಲಕ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸೂಚನೆ ನೀಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡುವಂಥದ್ದು. ಇನ್ ಕೇಸ್ ಏನಾದರೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಣವನ್ನು ಕೊಡದೆ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸುವುದಾಗಿ ಈಗ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಇಲ್ಲಿನ ರೈತರು ನೀಡುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.